ಒಂದು ಡೈಲಾಗ್ ಇದೆ ಗೊತ್ತಾ, ಇವ ಮಗನೇ ಅಲ್ಲ ಡ್ಯಾಶ್ ಮಗ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಇವ ಬಿಗ್ ಬಾಸ್ ಅಲ್ಲಿ ಬೆಂಕಿ ಹಚ್ಚೋ ಬಿಗ್ ಬಾಸ್ ಇವ. ಆರಾಮಾಗಿ ನಡೀತಿರೋಂಥ ಬಿಗ್ ಬಾಸ್ ಸೀಸನ್ 11. ಸೊ ಅದ್ರ ಒಳಗಡೆಗೆ ಇವಾಗ ಒಂದು ಪಟಾಕಿ ಅಲ್ಲ, ಇದು ಒಂದು ರೀತಿಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ಬೋದು. ಸೊ ಆ ಒಂದು ಮಟ್ಟಿಗೆ ಒಂದು ಬಾಂಬ್ನ ಸಿಡಿಸಿದ್ದಾರೆ ಅಂತಂದರೆ ಅದು ಶೋಭಾ ಶೆಟ್ಟಿನೇ ಗುರು. ತೆಲುಗು ಬಿಗ್ ಬಾಸ್ ಯಾರು ಫಾಲೋ ಮಾಡಿರ್ತೀರಾ, ನಾನಂತೂ ಜಾಸ್ತಿ ಫಾಲೋ ಮಾಡಿಲ್ಲ. ಅಲ್ಲಿ ರೀಲ್ಸಲ್ಲಿ ಬಂದಾಗ ಯಾರು ಕನ್ನಡದವ್ರು ಹೋಗಿದ್ದಾರೆ ಹಂಗೆ ಹೋಗಿದ್ದಾರೆ ಅಂತ ನೋಡಿರೋದು ಬಿಟ್ಟರೆ, ಬಟ್ ಅಲ್ಲಿ ಸ್ವಲ್ಪ ಗ್ಲಿಮ್ಸ್ಗಳು ಅದಿದು ನೋಡಿದ್ವಿ. ಬಟ್ ಈ ಒಂದು ಮಟ್ಟಿಗೆ ಸೌಂಡ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ, ಬಟ್ ಇಷ್ಟು ಬೇಗ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ದು ಅಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಈ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಲು ರಜತ್ ಮತ್ತು ಶೋಭಾ ಇವರಿಬ್ಬರ ಪೈಕಿ ಯಾರು ಅರ್ಹರು ಅನ್ನೋದ್ರ ಬಗ್ಗೆ ಆಯ್ಕೆ ನಡೀತಾ ಇದೆ. ಸೊ ಅಲ್ಲಿ ಮನೆಯವರು ಕೆಲವೊಂದು ರೀಸನ್ಸ್ಗಳನ್ನ ಕೊಡಬೇಕಾಗುತ್ತೆ ಇವರಿಬ್ಬರ ಪರವಾಗಿ. ಸೊ ಯಾರು ಆಯ್ಕೆ ಆಗಬೇಕು, ಯಾರು ಆಯ್ಕೆ ಆಗಬಾರ್ದು ಅಂತ. ಸೊ ಅದೇ ರೀತಿಯಲ್ಲಿ ಕೆಲವರು ತಮ್ಮದೇ ಆದ ರೀಸನ್ಗಳನ್ನ ಕೊಟ್ಟು ಅಲ್ಲಿ ಆಯ್ಕೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋದು ಒಂದು ಮಂಜು ವರ್ಸಸ್ ಶೋಭಾ ಶೆಟ್ಟಿ ಅವ್ರ ಮಧ್ಯೆ ನಡೀತಿರೋವಂಥ ಒಂದು ಕಾನ್ವರ್ಸೇಷನ್ನು. ಈ ಬಿಗ್ ಬಾಸ್ ಮನೆ ಅಂತ ಬಂದರೆ ಅಲ್ಲಿ ರೂಲ್ಸ್ ಕೆಲವೊಂದು ಕಡೆಗೆ ಒಂದು ರೀತಿ ಅಲ್ಲಾಡಿಸಿರುವಂಥದ್ರಲ್ಲಿ ಶೋಭಾ ಅವರು ಅಂತ ರೀತಿಯಲ್ಲಿ ಹೇಳ್ತಿದ್ದಾರೆ ಮಂಜು ಅವರು. ಆ್ಯಂಡ್ ಇಲ್ಲಿ ರೀಸನ್ಸ್ಗಳು ಕೊಡಬೇಕಾಗುತ್ತೆ, ಇನ್ನು ಮುಂದೆ ಕಷ್ಟ ಆಗುತ್ತೆ. ಯಾಕಂತಂದರೆ ಶೋಭಾ ಅವರು ಆಲ್ರೆಡಿ ಬಿಗ್ ಬಾಸ್ ತೆಲುಗುನಲ್ಲಿ ಆಡ್ಕೊಂಡು ಬಂದಿದ್ದಾರೆ. ಯಾವ್ಯಾವ ರೀಸನ್ ಸೂಕ್ತವಾಗಿರುತ್ತೆ, ಯಾವ್ಯಾವ ರೀಸನ್ ಸೂಕ್ತವಾಗಿರಲ್ಲ ಅನ್ನೋದು ಅವ್ರಿಗೆ ಕ್ಲಿಯರಾಗಿ ಗೊತ್ತಿದೆ. ಓಕೆ, ಅವ್ರನ್ನ ಸುಮ್ಮನೆ ಅಲ್ಲಿ ಕರೆಸಿಲ್ಲ, ಏನಾದರೂ ಮಾಡಲೇಬೇಕು ಅಂತ ಅನ್ನೋದಕ್ಕೋಸ್ಕರನೇ ಕರೆಸಿದ್ದಾರೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವರಿಗೆ ಒಂದು ರೀಸನ್ಗಳು ಕೊಡಬೇಕು ಅಂದರೆ ಕ್ಲಾರಿಟಿ ಅವ್ರು ತೊಗೊಂತಾರೆ. ಓಕೆ, ಇಲ್ಲ ಅಂತಂದರೆ ಇದು ಇದ್ದಿದ್ದೇನೆ ಸೀಸನ್ ಪೂರ್ತಿ ಇರುತ್ತಿದ್ದು. ಓಕೆ, ಸೊ ಅದಕ್ಕೋಸ್ಕರನೇ ಇಲ್ಲಿ ರೀಸನ್ ಕರೆಕ್ಟಾಗಿ ಕೊಡಿ. ಇದು ಪಲ್ಲಾಡ್ಸೋದು ಅಂದರೆ ಏನಿದು, ದಿಸ್ ಇಸ್ ನಾನ್ ಸೆನ್ಸ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಕಿರ್ಚಾಡೋ ಅಂಥದ್ದು ಫಸ್ಟ್ ಯಾರು ಕಿರ್ಚಿದ್ರು ಏನು ಕತೆ ಅನ್ನೋದು ಗೊತ್ತಿಲ್ಲ. ಈ ಪ್ರೋಮೋಗಳನ್ನಂತೂ ನಂಬಿಕೊಂಡು ನಾವು ಇಲ್ಲಿ ರಿವ್ಯೂ ಕೊಡೋಕ್ಕಾಗೋದಿಲ್ಲ. ಕಾರಣ ಏನು ಅಂತಂದರೆ ಎಲ್ಲಿಂದ ತಂದು ಇನ್ನೆಲ್ಲೆಲ್ಲೋ ಜೋಡಿಸಿರ್ತಾರೆ, ಯಾರಿಗೂ ಹೇಳಿರೋದನ್ನ ಇನ್ಯಾರಿಗೂ ಹೇಳಿರೋ ರೀತಿಯಲ್ಲಿ ತೋರಿಸ್ತಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಬುಲ್ಶಿಟ್ ಅಂತ ನನಗನ್ಸುತ್ತೆ. ಬುಲ್ಶಿಟ್ ಅನ್ನೋ ಕೇಳೋಕ್ಕಾಗಲ್ಲ, ಬಟ್ ಅದು ಪ್ರೋಮೋ ಕಟ್ಟೆ ಆ ಥರ ಇರುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಅದು ಇಂಟ್ರೆಸ್ಟ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಅವ್ರು ಹಂಗೆ ಮಾಡಲೇಬೇಕು. ಬಟ್ ನಾವು ಅದರಲ್ಲಿ ಹುಡುಕಿ ಪಡ್ಕಿ ಏನೋ ಮಾಡಬೇಕು. ಬಟ್ ಅದು ನಮಗೂ ಕಷ್ಟ ಆಗ್ತಿದೆ. ಸೊ ಆ ಒಂದು ಮಟ್ಟಿಗೆ ದುರ್ಬಿನ್ ಹಾಕೊಂಡು ಹುಡುಕಿ ಒಂದು ಸ್ಲೋ ಮೋಷನಲ್ಲಿ ನೋಡಿ ಏನು ಮಾಡಿದ್ರು ಕೂಡ, ಬಟ್ ಪ್ರೋಮೋ ಕಟ್ ನೋಡಿ ಎಲ್ಲ ಡಿಸೈಡ್ ಮಾಡಲಿಕ್ಕಾಗಲ್ಲ. ಬಟ್ ಕಿರ್ಚಾಡೋದಂತೂ ಅವ್ರಿಗೆ ಆಗೋದಿಲ್ಲ. ಆ್ಯಂಡ್ ಇವ್ರು ಕಿರ್ಚಿದ್ರೆ ಅಪೋಸಿಟಲ್ಲಿ ಇರೋಂಥವ್ರು ಅವ್ರು ಇನ್ನೂ ಕಿರ್ಸ್ತಾರೆ. ಓಕೆ, ನಾನು ತೆಲುಗು ಬಿಗ್ ಬಾಸ್ ಯಾವುದೋ ಒಂದು ಇದರಲ್ಲೂ ಕೂಡ ನೋಡಿದ್ದೆ, ನಾನು ಒಂದು ವಿಟಿ ಹಾಕಿದ್ರಲ್ಲ ಅದರಲ್ಲೂ ಕೂಡ ಹಂಗೆ ಎದುರುಗಡೆ ಅವ್ನು ಎಷ್ಟು ಕಿರಿಸ್ತಾನೆ, ಎಷ್ಟು ಮೈ ಮೇಲೆ ಬೀಳ್ತಾನೆ, ಇನ್ನೊಬ್ಬ ಅನ್ನೋ ಒಂದು ವಿಡಿಯೋ ನೋಡಿದ್ದೆ ನಾನು. ಆ ಒಂದು ಮಟ್ಟಿಗೆ ಕೆಪಾಸಿಟಿ ಇರೋವಂಥ ಒಂದು ಶೋಭಾ ಶೆಟ್ಟಿ ಅವರು. ಸೊ ಅವ್ರ ಎದುರುಗಡೆಗೆ ಮಂಜಾಣ ಆಟಗಳೆಲ್ಲ ಸ್ವಲ್ಪ ಕಷ್ಟನೇ ಇದೆ. ಬೇರೆ ಸ್ಪರ್ಧಿಗಳ ಮೇಲೆ ನಡೆಸಿದಂಥ ರೀತಿಯಲ್ಲಿ ಅಲ್ಲಿ ನಡೆಯಲ್ಲ ಅವ್ರ ಮುಂದೆ. ಸೊ ಜಗಣಿಗೆ ಇವರಿಗೆ ಕೌಂಟರ್ ಕೊಡೋಕ್ಕಾಗಿಲ್ಲ. ಇನ್ನು ಇವಳು ಶೋಭಾ ಶೆಟ್ಟಿ ಕೊಡೋದು ಅಂತ ಸಿಕ್ಕಾಪಟ್ಟೆ ಕಷ್ಟ ಇದೆ. ಕರೆಕ್ಟಾಗಿ ಆಡ್ಕೊಂಡು ಹೋದರೆ ಅವರು ಕೂಡ ಮೇ ಬಿ ಕರೆಕ್ಟಾಗಿ ಇರ್ಬೋದು. ಬಟ್ ಸ್ವಲ್ಪ ಹಿಂಗೆ ಇವ್ರದ್ದು ಏನು ರೂಲ್ಸ್ ಅಲ್ಲಾಡಿಸಿದ್ದಾರೆ ಅಂತ ಹೇಳಿದ್ರೆ, ಇವ್ರೇನಾದರೂ ಅವ್ರ ಮುಂದೆ ಅಲ್ಲಾಡಿದ್ರೆ ಅವರು ಪೂರ್ತಿ ಮಲಗಿಸೇ ಬಿಡ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇದೆಲ್ಲ ನೋಡ್ತಿದ್ದಂಥ ಅಲ್ಲಿ ಹನುಮಂತ ಆ್ಯಂಡ್ ಧನರಾಜ್ ಇಬ್ಬರು ಫುಲ್ ಶಾಕ್ ಆಗೋಗ್ಬಿಟ್ಟವ್ರೆ. ಏನು ಗುರು ಇವರೆಲ್ಲ ಹಿಂಗೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ನಾನು ಹೇಳ್ದಂಗೆ ಅನುಭವ ಅಂತ ಅವ್ರಿಗಿದೆ. ಓಕೆ, ಖಂಡಿತವಾಗ್ಲೂ ಅನುಭವ ಇದೆ. ಅದ್ರ ಜೊತೆಗೆ ಅಲ್ಲಿ ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಮುಂದೆ. ಸೊ ರೀಸನ್ಗಳು ಕೊಡಬೇಕು ಅಂತಂದಾಗ, ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ರೂಲ್ಸ್ ಬ್ರೇಕು, ಟಾಸ್ಕ್ ಆಡೋ ಟೈಮಲ್ಲಿ ಒಂದು ಒಳ್ಳೆ ಕಾಂಪಿಟೇಟರ್ ಅಂತ ಸಿಕ್ಕಿದ್ದಾರೆ. ಆ್ಯಂಡ್ ರಜತ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ, ಯಾಕಂತಂದರೆ ಅವ್ರು ಇನ್ನೂ ಮಾತಾಡಬೇಕು. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಲ್ಡಪ್ ತೊಗೊಂಡು ಬಂದರು ನಿನ್ನೆ ಬಂದಾಗ. ಬಟ್ ಶೋಭಾ ಶೆಟ್ಟಿ ಸೆಟ್ಲಾಗೇ ಬಂದಿದ್ದಾರೆ, ಯಾರ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಆಗಿರಲಿಲ್ಲ. ಬಟ್ ರಜತ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದ್ದರು. ಅಲ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಓಕೆ ತಾಕತ್ತಿದ್ರೆ ಕೇಳಿ ಅನ್ನೋ ರೀತಿಯ ಕೆಲವೊಂದು ಮಾತುಗಳು ಬಂತು. ಬಟ್ ಶೋಭಾ ಶೆಟ್ಟಿ ಅಷ್ಟೊಂದು ಓವರಾಗಿ ಎಲ್ಲೂ ಅನಿಸಿಲ್ಲ, ಬಟ್ ಬ್ಯಾಲೆನ್ಸ್ ಆಗೇ ಬಂದಿದ್ದಾರೆ. ಬಟ್ ಅವ್ರು ಬಂದು ಸ್ವಲ್ಪ ಜಸ್ಟ್ ಒಂದು 2 ಡೇಸಲ್ಲೇ ಈ ಒಂದು ಮಟ್ಟಿಗೆ ಸೌಂಡ್ ಮಾಡ್ತಿದ್ದಾರೆ ಅಂತಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ರೈಸ್ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ರೀಸನ್ ಇಷ್ಟ ಆಗಿಲ್ಲ, ಕೇಳ್ತಿದ್ದಾರೆ. ಬಟ್ ಇವರಲ್ಲಿ ಕ್ಲಾರಿಟಿ ಕೊಡ್ತಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಮಂಜು ಕಿರ್ಚಿದ್ದಕ್ಕೆ ಅವ್ರು ಕಿರ್ಚಿದ್ದಾರೆ ಅಂತ ರೀತಿಯಲ್ಲಿ ಕೇಳಿಸ್ತಿದೆ. ಸೊ ಈ ರೀತಿಯಲ್ಲಿ ವ್ಯಾಲಿಡ್ ಆಗಿ ಒಂದು ವೇಳೆ ಕಿರ್ಚಾಡಿದ್ರೆ ಓಕೆ. ಬಟ್ ಸುಮ್ಮನೆ ಕಿರ್ಚಾಡುವಂಥದ್ದು, ಬಿಲ್ಡಪ್ ತೊಗೊಳ್ಳುವಂಥದ್ದು ಆ ಥರ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗಲ್ಲ. ಸೊ ಅದು ನೋಡ್ಬೇಕು ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ ನಾವಾಗಲೇ ಹೇಳಿದೆ ನಿಮಗೆ, ಹನುಮಂತ ಆ್ಯಂಡ್ ಧನರಾಜ್ ಅವರಿಬ್ಬರಂತೂ ಫುಲ್ ಸ್ಟನ್ನಾಗಿ ಹೋಗ್ಬಿಟ್ಟಿದ್ದಾರೆ ಈ ಅಮ್ಮನ ಮಾತು ಕೇಳಿ. ಅಂದರೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಂದ್ಬಿಟ್ಟು ಹನುಮಂತ ಹೇಳ್ತಾ ಅದು ಏನೋ ಮರ ಇವ್ರು ಹೀಗೆಲ್ಲ ಮಾತಾಡ್ತಾಳೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ನಾವೇನಾದರೂ ಆಗಿದ್ದರೆ ಹುಚ್ಚನ ಹೋಗ್ಕೊಂಡ್ಬಿಡ್ತಿದ್ವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಧನರಾಜಲ್ಲಿ ಆಲ್ರೆಡಿ ಬಂತು ಹುಚ್ಚ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಅವರಿಬ್ಬರಂತೂ ಸಖತ್ ಶಾಕ್ ಆಗಿದ್ದಾರೆ. ಬಟ್ ಕ್ಲಾರಿಟಿ ಇರಬೇಕು ಅಷ್ಟೇ. ನನ್ನ ಪ್ರಕಾರ ಹನುಮಂತನ ಅಲ್ಲಾಡಿಸೋದು ಕಷ್ಟ ಇದೆ. ಯಾಕಂತಂದರೆ ಅವನು ಇರೋದಂತ ಸ್ಟ್ರೇಟ್ ಫಾರ್ವರ್ಡು. ಅವ್ರು ಎದುರುಗಡೆ ಅವ್ರು ಎಷ್ಟೇ ಏನೇ ಪ್ರೊವೋಕ್ ಮಾಡಲಿ, ಏನೇ ಕಿರ್ಚಾಡಲಿ, ನನಗೆ ಹೇಳೋದಿದೆ ನಾನು ಹೇಳಿದ್ದೀನಿ, ಇನ್ನು ಮಿಕ್ಕಿರೋದನ್ನ ಬಿಗ್ ಬಾಸ್ಗೆ ಕೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಬಟ್ ಇವರೇನೇ ಸ್ವಲ್ಪ ಸ್ಟ್ರಾಟಜಿ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ನೋಡೋಣ ಹನುಮಂತ ಆದರೂ ಆಗಿರ್ಬೋದು, ಧರ್ಮ ಅವರು ಯಾವ ರೀತಿಯಲ್ಲಿ ಅವ್ರಿಗೆ ಒಂದು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಕನ್ನಡಕ್ಕೆ ಅವ್ರ ಅವಶ್ಯಕತೆ ಇತ್ತ ಅಂತಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಅವ್ರಿಗೆ ಅವಶ್ಯಕತೆ ಇತ್ತು. ಆಡಿಯನ್ಸ್ ಆಗಿ ನಮಗೆ ಇತ್ತ ಇಲ್ವಾ ಗೊತ್ತಿಲ್ಲ ನನಗೆ. ಇವಾಗ ಏನಾಗುತ್ತೆ ಅಂತಂದರೆ
ಇನ್ ಕೇಸ್ ಬೇರೆಯವ್ರು ಯಾರಾದರೂ ಕನ್ನಡಿಗರು ಬೇರೆ ಕಡೆ ಹೋದರೆ ಅಥವಾ ಬೇರೆ ಭಾಷೆನಲ್ಲಿರುವಂಥವ್ರು ಬೇರೆ ತೆಲುಗು ಸೀಸನ್ಗಳಲ್ಲಿ ಅಥವಾ ತಮಿಳ್ ಇದರಲ್ಲಿ ಬಿಗ್ ಬಾಸಲ್ಲಿ ಹೋಗಿರೋವಂಥವ್ರು ಅಥವಾ ಇನ್ಕ್ಲೂಡಿಂಗ್ ಹಿಂದಿನಲ್ಲಿ ಯಾರೋ ನಮ್ಮವ್ರು ಹೋಗಿದ್ದಿದ್ರೆ ಸೊ ಅಂಥವ್ರನ್ನ ಬೇಕಾದರೆ ಕರ್ಕೊಂಡು ಬರ್ತಾರೆ. ಒಂದು ರೀತಿಯಲ್ಲಿ ಇದು ಪ್ಯಾನ್ ಇಂಡಿಯಾ ಶೋ ಆಗೋಗ್ಬಿಟ್ಟಿದೆ, ಎಲ್ಲಿನವ್ರು ಬೇಕಾದ್ರೆ ಎಲ್ಲಿ ಕೂಡ ಶಫಲ್ ಆಗ್ಬೋದು. ಸೊ ಆ ರೀತಿಯಲ್ಲಂತೂ ಆಗುತ್ತೆ. ಒಟ್ಟಿನಲ್ಲಿ ಒಂದೊಂದು ಸೌಂಡ್ ಪಾರ್ಟಿಗಳಂತೂ ಬಿಗ್ ಬಾಸ್ ಸೀಸನ್ಗಳಲ್ಲಿ ಇದ್ದೇ ಇರ್ತಾರೆ. ಸೊ ಜಗದೀಶ್ ಹೋದ್ಮೇಲೆ ಖಂಡಿತವಾಗ್ಲೂ ಒಂದು ಸ್ವಲ್ಪ TRP ಆ ಕಡೆಗೆ ಆಯ್ತೇನೋ. ಬಟ್ ಇವಾಗ ಇವ್ರು ಬಂದಿರೋದ್ರಿಂದ ಸ್ವಲ್ಪ ಅದು ಆಗುತ್ತೆ. ಈ ಥರ ಕಿತ್ತಾಟ ನೆಗೆಟಿವಿಟಿ ಅಂತ ಅಂದಾಗ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ನಾನು ಹೇಳುವಂಥದ್ದು ಬಿಗ್ ಬಾಸ್ಗಂತೂ ಅವಶ್ಯಕತೆ ಇತ್ತು. ಸೊ ನನಗೆ ಫಸ್ಟ್ ನಂಗೆ ಅನಿಸಿದ್ದು ಅದೇನೆ, ಆಲ್ರೆಡಿ ತೆಲುಗುದಲ್ಲಿ ಹೋಗಿ ಬಂದಿದ್ದಾರೆ, ಬೇರೆಯವರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು ಅಂತ. ಬಟ್ ಒಂದು ಶೋ ಅಂತ ಬಂದಾಗ ಈ ಥರ ಕ್ಯಾರೆಕ್ಟರ್ಗಳು ಬೇಕಾಗ್ತವೆ ಅವ್ರಿಗೆ. TRP ಬೇಕು, ಒಂದು ಇದು ಬಿಸ್ನೆಸ್ ಮಾಡಬೇಕು ಅಂತಂದಾಗ ಈ ಥರ ಕ್ಯಾರೆಕ್ಟರ್ಗಳು ಬೇಕು. ಆ್ಯಂಡ್ ಇವ್ರನ್ನ ಕೊನೆ ಹಂತದವರೆಗೂ ತೊಗೊಂಡು ಹೋಗ್ತಾರೆ. ಓಟ್ ಬೀಳುತ್ತೋ ಬಿಡುತ್ತೋ ಸೆಕೆಂಡ್ರಿ, ಓಕೆ. ಆಮೇಲೆ ನೀವು ವೋಟಿಂಗೇನೆ ಒಂದು ರೀತಿಯಲ್ಲಿ ಅದೇ ಮೇನು ಒಂದೆಲ್ಲ ತೆಲೆಯನ್ನು ತೆಗೆದಾಕ್ಬಿಡಿ. ಇವ್ರನ್ನ ಓಟ್ ಬೀಳುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊನೆ ವಾರಕ್ಕಂತೂ ತೊಗೊಂಡು ಹೋಗೇ ಹೋಗ್ತಾರೆ. ಅವ್ರಿಗೆ 10 ಓಟ್ ಬೀಳಿ 20 ಓಟ್ ಬೀಳಿ ಇನ್ನೊಬ್ಬರಿಗೆ 1,00,000 ಓಟ್ ಬಿದ್ದಿರಲಿ, ಬಟ್ ಇವ್ರನ್ನ ಕೊನೆ ವಾರವರೆಗೂ ಅಂತೂ ತೊಗೊಂಡು ಹೋಗೇ ಹೋಗ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸೌಂಡ್ ಪಾರ್ಟಿ ಅಂತ ಅನಿಸುತ್ತೆ. ನೋಡೋಣ ಯಾವ ರೀತಿಯಲ್ಲಿ ಅದಕ್ಕೆ ವ್ಯಾಲಿಡ್ ರೀಸನ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಅವರು ತಿರುಗಿ ಬಿದ್ದೇ ಬೀಳ್ತಾರೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಮಿಕ್ಕಿದಂಥವ್ರು ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಅಂತ. ಓಕೆ, ಸೊ ಸದ್ಯಕ್ಕೆ ನನಗೆ ಅನಿಸಿರೋದು ನೋಡಿ ಹಂಚ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಬಾಯ್.